ಕನ್ನಡಿಗರ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬಹಳ ದಿನ ಆದ್ಮೇಲೆ ಸಿಗ್ತಾ ಇದ್ದೀವಿ. ಇವತ್ತು ನಾವು ಶ್ರೀನಿವಾಸ ಮೂರ್ತಿ ನಮ್ಮ ಸ್ನೇಹಿತರು ತೋಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ನಾನು ಈ ಥರದ್ದೇನು ವಿಡಿಯೋ ವಾಲ್ಗಳನ್ನೆಲ್ಲ ಮಾಡಲ್ಲ, ಆದರೆ ಇತ್ತೀಚೆಗೆ ಯೂಟ್ಯೂಬ್ಗಳಲ್ಲಿ ವಿಡಿಯೋ ವಾಲ್ಗಳೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ. ನಾವು ಒಂದು ವಿಡಿಯೋ ವಾಲ್ಗೆ ಇರಲಿ ಅಂತ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತ ವಿಡಿಯೋ ವಾಲ್ಗೆ. ನೋಡಿ, ನಮ್ಮದೊಂದು ಜರ್ನಿ ನಡೀತಾ ಇದೆ. ಬನ್ನಿ, ಈಗ ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಶ್ರೀನಿವಾಸ್ ಕೂಡ ಅವರು ಇದ್ದಾರೆ. ಶ್ರೀನಿವಾಸ್ ಅವರೇ, ಹೇಗಿದ್ದೀರಾ? ಏನು ಸಮಾಚಾರ? ಭಾಳ ಚೆನ್ನಾಗಿದ್ದೀನಿ. ನಡೀತಾ ಇದೆ ಬದುಕು. ನಮ್ಮ ತೋಟಕ್ಕೆ ಹೋಗೋಣ, ನೋಡೋಣ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಏನು ನಿಮ್ಮ ತೋಟದಲ್ಲಿ ಏನೇನೆಲ್ಲ ಇದೆ? ಏನು ಅಡಿಕೆ ಇದೆ, ತೆಂಗು ಇದೆ, ಸಪೋಟ ಇದೆ, ಬಾಳೆ ಈಗ ಹಾಕ್ಬೇಕು, ಪರಂಗಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಪರಂಗಿ ಬಾಳೆ ಹಾಕ್ಬೇಕು ಅಂತಿದ್ದಾರೆ. ಅವ್ರದ್ದೊಂದು ತೋಟನ ಅಭಿವೃದ್ಧಿ ಮಾಡಬೇಕು ಅಂತ ಇದ್ದಾರೆ. ಈಗ ಬ್ಯಾಂಕಲ್ಲಿ ಲೋನ್ ಕೂಡ ತಗೊಳ್ತಾ ಇದ್ದಾರೆ ಅವರು, ಶ್ರೀನಿವಾಸ್ ಅವರು. ಒಂದು ಯೂನಿಕ್ ಆಗಿ ಪ್ಲಾನ್ ಮಾಡೋಣ ಅಂತಿದ್ದೀನಿ. ಒಂದು 5-10 ಮೇಕೆಗಳು, ಆಮೇಲೆ 1-2 ನಾಟಿ ಹಸು, ಒಂದು 500 ನಾಟಿ ಕೋಳಿಗಳು ಮಾಡ್ಬಿಟ್ಟು ಒಂದು ಹಿಂದಿ ಫ್ಯಾಮಿಲಿ ಇಟ್ಬಿಟ್ಟು ಅವ್ರಿಗೂ ಅದ್ರಲ್ಲಿ ಮಾರ್ಜಿನ್ ಬರಂಗ್ ಮಾಡ್ಕೊಟ್ಬಿಟ್ರೆ ನಮ್ದು ಅನ್ನೋ ರೀತಿನಲ್ಲಿ ಅವ್ರು ನಡೆಸ್ಕೊಂತಾರೆ. ಸಂಬಳ ಕೊಟ್ರೆ ಸರಿಯಾಗಿ ಕೆಲಸ ಮಾಡಲ್ಲ. ಇಷ್ಟು ಬರುತ್ತೆ, ಇಷ್ಟು ಪರ್ಸೆಂಟೇಜ್ ನಿಮ್ದು ಅಂತ ಹೇಳಿದ್ರೆ ನಮ್ದು ಅನ್ನೋ ತರ ಭಾವದಲ್ಲಿ ಇರ್ತಾರೆ ಅವರು ಅಂತ ಹೇಳಿ. ನಮ್ದು 1,500 ಅಡಿಕೆ ಗಿಡ ಇದೆ, 100 ತೆಂಗಿನ ಗಿಡ ಇದೆ. ಸೊ ನಾವು ಕೂಡ ಆರ್ಥಿಕವಾಗಿ ಅದರಿಂದ ಬರೋ ಇದರಲ್ಲಿ ಜೀವನನ ಸರಳವಾಗಿ ಕಟ್ಕೊಂಡು ಸಾಮಾಜಿಕ ಮುಖಿಯಾಗಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದೀವಿ. 50 ಆಯ್ತು, ಇನ್ನೇನು 50ರ ನಂತರ ಬದುಕನ್ನು ನಾವು ಸಂಪೂರ್ಣವಾಗಿ ಸಮಾಜಕ್ಕೇನೆ ಮೀಸಲಿಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಗುರು ಕೃಪೆ ಎಲ್ಲಿಗೆ ಹೇಗೆ ಕರ್ಕೊಂಡು ಹೋಗುತ್ತೆ ಅಂತ. ನೋಡಿ, ಶ್ರೀನಿವಾಸ್ ಅವ್ರು ಹೇಳ್ತಾ ಇದ್ದಾರೆ. ಅವ್ರದ್ದು ಆಲೋಚನೆ ನನಗೆ ತುಂಬಾ ಇಷ್ಟ ಆಯ್ತು. ಅವ್ರ ಆಲೋಚನೆಯಲ್ಲಿ ಏನು ಅಂದ್ರೆ, ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅವರು, ಒಂದು ಅಗ್ರಿಕಲ್ಚರ್ದು. ಅದರಲ್ಲಿ ಕುರಿ ಮತ್ತೆ ಕೋಳಿ, ಮೇಕೆ, ಆಮೇಲೆ ಮೇಕೆ, ಇನ್ನು ಇತ್ಯಾದಿ ಎಲ್ಲಾ ತರದ್ದು ನಾಟಿ ಹಸುಗಳನ್ನೆಲ್ಲ ಸಾಕೋದು, ಪ್ಲಸ್ ಜೊತೆಗೆ ಕೃಷಿಯನ್ನ ಮಾಡೋದು. ಒಂದು ಕುಟುಂಬವನ್ನ ಅಲ್ಲಿ ಅವರು ಕರ್ಕೊಳ್ಳೋದು, ಆ ಕುಟುಂಬಕ್ಕೆ ಪಾಲನ್ನ ಕೊಡೋದು. ಎಷ್ಟು ಪರ್ಸೆಂಟೇಜ್ ಮಾತಾಡ್ಕೊಂಡು ಇಷ್ಟು ಪಾಲ್ ನಿಮ್ದು ಅಂತ ಹೇಳಿ ಅವರು ಎಷ್ಟು ಕೆಲಸ ಮಾಡಿ ಎಷ್ಟು ದುಡಿಮೆ ಮಾಡ್ಕೋತಾರೋ ಪರ್ಸೆಂಟೇಜ್ ಕೊಡೋ ಅಂಥದ್ದು. ಈಗ ಏನು ಬಹಳಷ್ಟು ಜನ ಏನು ಮಾಡ್ತಾರೆ, ಎಲ್ಲರೂ ಸಂಬಳ ಕೊಡ್ತಾರೆ. 10,000, 15,000, 20,000 ಸಂಬಳ ಕೊಡ್ತಾರೆ. ಆದರೆ ಇವ್ರ ಐಡಿಯಾ ನನಗೆ ಭಾಳ ಇಷ್ಟ ಆಯಿತು. ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡೋದು ಅವ್ರದ್ದು. ಅಂದರೆ ಅವ್ರದ್ದೇನು ಇನ್ವೆಸ್ಟ್ಮೆಂಟ್ ಇರಲ್ಲ, ಇವ್ರದ್ದು ಎಲ್ಲ ಇನ್ವೆಸ್ಟ್ಮೆಂಟ್ ಇವ್ರದ್ದು, ಭೂಮಿ ಇವ್ರದ್ದು. ಯಾರು ಬಂದು ಕೃಷಿ ಕೆಲಸ ಮಾಡ್ತಾರೋ ಅವರಿಗೆ ಇವರ ಪಾಲನ್ನ ಕೊಡುವಂಥದ್ದು. ಹಂಗಾಗಿ ಇದೊಂದು ಐಡಿಯಾ ಇಷ್ಟ ಆಯಿತು. ಭಾಳ ಜನ ಇದು ಯಾರಾದರೂ ಮಾಡ್ತಾ ಇರ್ಬೋದೇನೋ, ನಮಗೂ ಗೊತ್ತಿಲ್ಲ. ಆದರೆ ಶ್ರೀನಿವಾಸ್ ಅವ್ರು ಏನಾದರೂ ಮಾಡಿ ಐಡಿಯಾ ಮಾಡಿ ಸಕ್ಸಸ್ ಆದರೆ ನಾನು ಕೂಡ ಅದನ್ನು ಅಳವಡಿಸ್ಕೊಳ್ಳೋಣ ಅಂತಿದ್ದೀನಿ. ಆದರೆ ಅವ್ರಿಗೆ ಬೇಕಾಗಿರೋ ಅಂಥವ್ರು ಸ್ಕಿಲ್ ಉಳ್ಳ ಮತ್ತು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇರುವಂಥವ್ರು ಕೆಲವರಾದರೂ ಬೇಕಾಗ್ತಾರೆ. ಹಾಗಾಗಿ ನಾವು ಅದನ್ನು ನೋಡೋಣ. ನಾವೀಗ ಯಾವ ಊರು ಇದು? ಹೆಬ್ಬೂರು. ಹೆಬ್ಬೂರಿಂದ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಹೆಬ್ಬೂರ್ ಹತ್ರ ಬರ್ತಾ ಇದೀವಿ. ಇಲ್ಲಿ ಇವ್ರ ಅಕ್ಕರ ಮನೆ ಇದೆ. ಗಣೇಶನ್ ಇಲ್ಲೊಂದು ಆಂಜನೇಯನ ಸ್ಟ್ಯಾಚು ತುಂಬಾ ಚೆನ್ನಾಗಿ ಮಾಡಿದ್ರೆ. ಕಲ್ಯಾಣಪುರ ಗೇಟ್ ಇದು, ಕಲ್ಯಾಣಪುರದ ಗೇಟ್, ಹೆಬ್ಬೂರು. ಓಕೆ, ಇದು ನೋಡಿ, ಇದೊಂಥರ ಸಾಲ್ಮರದ ತಿಮ್ಮಕ್ಕನ ಊರಿಗೆ ಹೋಗುತ್ತೆ, ಹುಲಿಕಲ್ಗೆ ಹೋಗುತ್ತೆ. ನೋಡಿ, ಇದು ಸಾಲ್ಮರದ ಮುಖ್ಯ. ಸಾಲು ಮರದ ತಿಮ್ಮಕ್ಕ ಹೇಗೆ ಫೇಮಸ್ ಆಗಿದ್ರು ಮತ್ತೆ ಅವ್ರು ಏನ್ ಕೆಲಸ ಮಾಡಿದ್ರು, ಅದೇ ರೀತಿ ಎಲ್ಲ ಊರುಗಳಲ್ಲೂ ಸುಮಾರು ಇದೇ ಇರುತ್ತೆ. ನೋಡಿ, ಇಲ್ಲಿ ಹುಣಸೆ ಮರ ಇದೆ, ಒಂದು 100 ಇರ್ಬೋದು, 100ಕ್ಕಿಂತ ಜಾಸ್ತಿ ಇರ್ಬೋದು ಹುಣಸೆ ಮರ. ಇದೊಂದಿಲ್ಲ, ಒಂದು 50 ಇರ್ಬೋದು. ಹುಣಸೆ ಮರಗಳನ್ನ ಹಾಕಿದ್ದಾರೆ. ಮೊನ್ನೆ ನಾನು ಸಂಡೂರಲ್ಲಿ ಕೂಡ ಇದೇ ತರ ನೋಡಿದೆ, ನೇರಳೆ ಮತ್ತು ಹುಣಸೆ ಮರವನ್ನು ಹಾಕಿದ್ದಾರೆ. ಆಗಿನ ಕಾಲದಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ಈ ತರದ್ದು ಗುಂಡು ತೋಪುಗಳು, ಸಾಲು ಮರಗಳನ್ನ ಮಾಡುವಂಥದ್ದು, ಈ ತರದ್ದೆಲ್ಲ ಇತ್ತು ಕಲ್ಚರ್. ಅದೊಂದು ಸಂಸ್ಕೃತಿನೇ ಒಂದು ಇದಾಗ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಮರಗಳು. ನಾವೇನಾದ್ರೂ ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ಗೌರವ ಕೊಡಬೇಕು, ಅವ್ರು ಮಾಡಿರುವಂತ ಕೆಲಸಗಳನ್ನ ನಾವು ಮುಂದುವರಿಸಬೇಕು ಅಂತ ಪಾಯಿಂಟ್ ನೆನಪಾಯ್ತು. ಇಲ್ಲಿ ನಾವು ಈ ತರ ಸಾಲು ಮರಗಳನ್ನ ನೆಡಬೇಕು. ನನ್ಗೊಂದು ಪಾಯಿಂಟ್ ನೆನಪಾಗ್ತಾ ಇದೆ. ಇಲ್ಲಿ ನೋಡಿ, ಉದ್ದಕ್ಕೂ ಸಾಲು ಮರಗಳು ನೆಟ್ಟಿತ್ತು ಸರ್ಕಾರದವರು. ಎಲ್ಲೆಲ್ಲಿ ಮನೆಗಳಿದೆ ಅಂದ್ರೆ ಮಾನವ ಸಂಪರ್ಕ ಎಲ್ಲಿದೆ ಅಲ್ಲಿ ಗಿಡಗಳಿಲ್ಲ, ಕಾಡು ಆಟೋಮೆಟಿಕ್ ಆಗಿ ಬೆಳ್ಕೊಂಡ್ಬಿಡುತ್ತೆ. ಈ ಮನುಷ್ಯನ ಸಂಪರ್ಕ ಇಲ್ಲದೆ ಹೋದ್ರೆ ಸಾಕು ಅಷ್ಟೇ ಅಂತ ತೇಜಸ್ವಿ ಒಂದ್ ಕಡೆ ಬರ್ತಿದ್ದಾರೆ. ಹಾಗೆ ಎಲ್ಲಿ ಜನ ಮನೆ ಕಟ್ಕೊಂಡ್ಬಿಡ್ತಾರೋ ಅಲ್ಲಿ ಅಲ್ಲಿ ಜನಸಂಪರ್ಕ ಇರಲಿಲ್ಲ, ಮರಗಳು ಚೆನ್ನಾಗಿ ಬೆಳ್ಕೊಂಡಿದ್ದು. ಮರ ಮತ್ತು ಮನೆ ಜೊತೆಯಾಗಿ ಬೆಳಿಬಹುದು. ಅದೊಂದು ತಪ್ಪು ಕಲ್ಪನೆ ಇದೆ. ಒಂದು ಬೇರ್ಗಳು ಹೊಂಟೋಗ್ಬಿಡ್ತವೆ ಅಂತಾರೆ. ಮರ ದೊಡ್ಡದಾಗ್ಬಿಟ್ಟು ಬೇರೆಲ್ಲ ಹೋಗ್ಬಿಡುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಅದೊಂದು ತಪ್ಪು ಕಲ್ಪನೆ ಇದೆ. ಆ ತರದ್ದು ತಪ್ಪು ಕಲ್ಪನೆಯಲ್ಲಿ ಇರಬಾರ್ದು. ಯಾವ ಮನೇನು ನೀವೆಲ್ಲಾದ್ರೂ ಪೇಪರ್ಗಳಲ್ಲೆಲ್ಲ ಓದಿ ಮತ್ತೊಂದು ಹೋಗಿ ಎಲ್ಲಾದ್ರೂ ನೋಡಿ ಅವಘಡಗಳು ಸಂಭವಿಸಿದ್ಯಾ ಅಂತ. ಯಾವುದೇ ಒಂದೇ ಒಂದು ಮನೆ ಕೂಡ ನೀವು ಉದಾಹರಣೆ ಕೊಡಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ
ದೊಡ್ಡ ಆಲದ ಮರ ಇದ್ರು ಅದ್ರ ಅಕ್ಕಪಕ್ಕ ಮನೆಗಳಿದೆ. ಯಾವ ಮನೆಗಳು ಕೂಡ ಬೇರೋಗಿ ಬಿರುಕ್ ಬಿಟ್ಟು ಮನೆ ಬಿದ್ದೋಗಿರುವಂತ ಉದಾಹರಣೆಗಳೇ ಇಲ್ಲ. ಆದ್ರೆ ಜನ ಏನೇನಕ್ಕೋ ಎಲೆಗಳು ಬಿದ್ದಿದೆ, ಕಸ ಆಗ್ತಾ ಇದೆ, ಹಾವು ಬರುತ್ತೆ, ಚೇಳು ಬರುತ್ತೆ, ಪಕ್ಷಿಗಳು ಬಂದು ಪಿಚ್ಕೆ ಇಡುತ್ತೆ, ಈ ತರದ್ ಎಲ್ಲವನ್ನ ಊಹೆ ಮಾಡ್ಕೊಂಡು ಮನೆ ಮುಂದೆ ಇರುವಂತ ಮರಗಳನ್ನ ಕಡಿತಾರೆ. ನಾನಂತೂ ಈ ತರದ್ದು ತುಮಕೂರು ನಮ್ಮ ಆಫೀಸ್ ಇರುವಂತ ರಸ್ತೆಯಲ್ಲಿ ಬಹಳ ಹೋರಾಟ. ಒಂದು ವೀರಶೈವ ಚೌಲ್ಟ್ರಿ ಮುಂದೆ ಒಂದು ದೊಡ್ಡ ಮರ ಇತ್ತು, ಅದನ್ನ ಕಡಿಬೇಕಾದ್ರಂತೂ ದೊಡ್ಡ ಪ್ರತಿಭಟನೆ ಮಾಡಿದ್ವಿ. ನಮ್ಮ ಮನೆ ಸುತ್ತಮುತ್ತ ಅಥವಾ ನಮ್ಮ ಆಫೀಸ್ ಸುತ್ತಮುತ್ತ ಮರ ಕಡಿಬೇಕಾದ್ರೆ ಯಾರು ಪರ್ಮಿಷನ್ ತಗೊಂಡ್ಬಂದಿದ್ದೀರಾ, ಹಾಗೆ ಹೀಗೆ ಅಂತ ಹೇಳಿ ದೊಡ್ಡ ಹೋರಾಟಗಳನ್ನ ಮಾಡ್ತಾ ಇದ್ದೆ. ಇವಾಗಲೂ ಕಾಲಾವಕಾಶಗಳು ಮತ್ತು ಆ ಥರದ್ದು ಸಂದರ್ಭ ಬಂದಾಗ ಖಂಡಿತವಾಗಿ ಮಾಡ್ತೀನಿ. ಆದರೆ ಜನ ಅರ್ಥ ಮಾಡ್ಕೋಬೇಕು, ಯಾವುದೇ ಮರದಿಂದ ಯಾವುದೇ ಅನಾಹುತಗಳಾಗಲ್ಲ. ಹಾಗಾಗಿ ನಾವು ಹೆಚ್ಚೆಚ್ಚು ಮರಗಳನ್ನ ಬೆಳೆಸೋದ್ರಿಂದ ಒಬ್ಬ ತನ್ನ ಜೀವಿತಾವಧಿಯಲ್ಲಿ ಒಬ್ಬ ಏನು ಆಕ್ಸಿಜನ್ನ ಪಡ್ಕೊಳ್ಳೋದಕ್ಕೆ ಕನಿಷ್ಠ ಅಂದ್ರೂ ಒಂದು 7ರಿಂದ 8 ಮರಗಳು ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಹೆಸರಲ್ಲಿ ಎಷ್ಟು ಮರ ಇದಾವೆ, ಎಷ್ಟು ಮರಗಳನ್ನ ನೀವು ಬೆಳೆಸಿದ್ದೀರಾ, ಗಿಡಗಳನ್ನ ನೀವು ಬೆಳೆಸಿದ್ದೀರಾ ನೋಡಿ. ಈ ಊರಲ್ಲಿ ಒಳ್ಳೆ ಮರಗಳಿದೆ ನೋಡಿ. ಈ ಊರಲ್ಲೂ ಶಾಲೆಯಲ್ಲಿ ಕೂಡ ಇದೆ. ತುಂಬಾ ಚೆನ್ನಾಗಿರೋದು ಹಾಕಿದ್ದಾರೆ. ಒಬ್ರು ಯಾರೋ ನೇರಳೆ ಮರ ಹಾಕಿದ್ದಾರೆ ಇಲ್ಲಿ ದಾಸರಳ್ಳಿ ಅಂತ. ನನಗೆ ಯಾವಾಗ್ಲೂ ಬಂದಾಗ ಇಲ್ಲೊಂದು ಜಾಸ್ತಿ ಕಾಡೋದು ಏನಂದ್ರೆ ಕೋಟಿ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನಗಳು ಖರ್ಚು ಮಾಡಿದ್ದಾರೆ. ನಮ್ ಜನ ಅದೇ ಶಾಲೆಗೆ, ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಇಲ್ಲ, ಶೌಚಾಲಯಗಳಿಲ್ಲ, ಅದನ್ನ ನೋಡಲ್ಲ. ದೇವಸ್ಥಾನಕ್ಕಿಂತ ಇಂಪಾರ್ಟೆಂಟು ಶೌಚಾಲಯಗಳು, ಶಾಲೆಗಳು ಅಂತ ನಮ್ ಜನಕ್ಕೆ ಯಾವತ್ತು ಅನಿಸ್ತದೋ ಅವತ್ತು ನಮ್ದು ಒಂದು ಪ್ರಬುದ್ಧ ಸಮಾಜ ನಿರ್ಮಾಣ ಆಗುತ್ತೆ ಅಂತ ನನ್ನ ನಂಬಿಕೆ. ಹೌದು, ಒಂದು ಊರಿನಲ್ಲಿ ಎಷ್ಟು ಒಂದು ದೇವಾಲಯಕ್ಕೆ ಎಷ್ಟು ಮುತುವರ್ಜಿ ಮತ್ತು ಮನ್ನಣೆಯನ್ನ ಕೊಡ್ತಾರೋ ಆ ಊರಲ್ಲಿರುವಂತ ಶಾಲೆ, ಆಸ್ಪತ್ರೆ ಮತ್ತು ಶೌಚಾಲಯಗೆ ಅಷ್ಟೇ ನಾನು ಮನ್ನಣೆ ಕೊಡಬೇಕು ಅಂತ ಹೇಳ್ತೀನಿ. ಅದು ಪಶು ಆಸ್ಪತ್ರೆ ಆಗಿರ್ಬೋದು ಅಥವಾ ಮನುಷ್ಯರ ಆಸ್ಪತ್ರೆ ಆಗಿರ್ಬೋದು. ಜನ ಮನ್ಸು ಮಾಡಿದ್ರೆ ಅವರ ಊರನ್ನ ಅವರು ಮುತುವರ್ಜಿಯಿಂದ ಹೇಗ್ ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಸರ್ಕಾರದಿಂದನೂ ದುಡ್ಡು ಬರುತ್ತೆ, ಆದ್ರೆ ಜನರ ಲೀಡರ್ಶಿಪ್ ತಗೋಬೇಕು. ಇವತ್ತಂತೂ ಬಹಳಷ್ಟು ರಾಜಕೀಯ ಸರ್ಕಾರಗಳು ದೇವಸ್ಥಾನಕ್ಕೆ ದುಡ್ಡು ಕೊಡೋದನ್ನ ನಿಲ್ಲಿಸ್ಬೇಕು. ಫಸ್ಟ್ ಎಲ್ಲೋದ್ರೂ ದೇವಸ್ಥಾನಕ್ಕೆ ನಮ್ ದುಡ್ಡು ಕೊಡ್ಲಿ ಅಂತ ಹೋಯ್ತಾರೆ. ಅದ್ರ ಬದಲು ಲೈಬ್ರರಿ ಮಾಡೋದು, ಕಲಾ ಸಂಘಗಳನ್ನ ಮಾಡೋದು, ವಿಚಾರ ಸಂಕಿರಣಗಳನ್ನ ಮಾಡೋದು ಮಾಡ್ಬೋದು. ನೀವ್ ಹೇಳ್ದಾಗೆ ಅದನ್ನ ನಾನು ಒಪ್ಕೊಳ್ತೀನಿ. ಒಂದು ದೇವರಿಗೆ ನಾವು ಎಷ್ಟು ಹಣವನ್ನ ಕೊಡಕ್ಕ, ದೇವ್ರಿಗೆ ಕೊಡುವಷ್ಟು ನಾವು ಶಕ್ತರ. ನಾವು ದೇವರು ಆಡಿಸ್ದಾಗೆ ಆಡ್ತಾ ಇರೋಂಥವ್ರು ನೋಡಿ. ಮುಗಿಸಿ ಹೋಯ್ತು. ದೇವ್ರು ಆಡಿಸ್ದಾಗೆ ಆಡೋ ತರ ಅನ್ನೋ ಮನೋಭಾವನೆ ಇರುವಂತ ಜನಗಳು ದೇವರಿಗೆ ಕೊಡುವಷ್ಟು ಶಕ್ತರಲ್ಲ. ಆಮೇಲೆ ದೇವರು ಹೇಗಾದ್ರೂ ಅದು ನಿರ್ಮಾಣ ಆಗುತ್ತೆ, ಆದ್ರೆ ಶಾಲೆ, ಆಸ್ಪತ್ರೆ ಮತ್ತೆ ಆ ಊರಲ್ಲಿರುವಂತ ಶೌಚಾಲಯ ಇದನ್ನ ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲೇ ಸೈಡಲ್ಲಿ ಯಾವ್ದು ಮನೆ ಮುಂದಕ್ಕೆ ರೈಟ್ ಹೋಗ್ಬೇಕು, ನೋಡೋಣ ನಡ್ರಲ್ಲಿ ಜಾಗ ಐತೆ ಇಲ್ಲ. ಓಕೆ, ಹಾಗಾಗಿ ಮನೆ ಬರ್ತಾ ಇದೆ ನೋಡೋಣ. ಈಗ ಶ್ರೀನಿವಾಸ ಮೂರ್ತಿ ಅವರ ಅಕ್ಕವ್ರ ಮನೆಗೆ ಹೋಗ್ತಾ ಇದೀವಿ ನಾವು. ಈ ವಿಡಿಯೋ ಅಲ್ಲದೆ ನೀವು 2ನೇ ಪಾರ್ಟ್ ಇದೆನಾ? ಎರಡನೇ ಪಾರ್ಟ್ ಅಲ್ಲಿ ಶ್ರೀನಿವಾಸ್ ಅವರು ಮಾಡ್ಬೇಕಾಗಿದಂತ ಯೋಜನೆ ಮತ್ತು ಅವುಗಳನ್ನೆಲ್ಲ ಮಾತಾಡೋಣ. ಆದ್ರೆ ಈ ವಿಡಿಯೋ ತುಂಬಾ ಲೆಂತ್ ವಿಡಿಯೋ ಆಗ್ತಾ ಇದೆ. ನಾವು ಈಗ ಧರ್ಮಸ್ಥಳದಿಂದ ನಾವು ಪಾದಯಾತ್ರೆ ಏನ್ ಮಾಡ್ದೋ, ಸೌಜನ್ಯ ಪಾದಯಾತ್ರೆ ಮಾಡಿದಾಗ ಏನ್ ನಮ್ಗ ಜೊತೆ ಒಂದು ಪ್ರಕೃತಿ ಹೆಸರಿನ ನಾಯಿ ಬಂದಿತ್ತು. ಆ ನಾಯಿ ಉಳ್ಕೊಂಡ್ರೆ ಮನೆಗೆ ಹೋಗ್ತಾ ಇದೀವಿ. ಅದು ನಮ್ಮ ಅಕ್ಕನ ಮನೇಲಿ ಐತೆ. ಹೋದ ತಕ್ಷಣ ಬರುತ್ತೆ ನೋಡಿ, ಬಾಲ ಅಲ್ಲಾಡ್ಸ್ಕೊಂಡು. ಮಾಡೋಣ ವಿಡಿಯೋದು, ಮಾಡೋಣ. ಈಗ ನೋಡೋಣ, ನಾಯಿ ಮರಿನ ನೋಡೋಣ, ಮತ್ತೆ ಇಲ್ಲಿ ಮನೆದು ಒಂದು ಇದನ್ನ ತಗೋಣ. ಅದಾದ್ಮೇಲೆ 2ನೇ ಪಾರ್ಟ್ ಅಲ್ಲಿ ನಾವು 2ನೇ ಪಾರ್ಟ್ ನ ಮಿಸ್ ಮಾಡ್ಕೋಬೇಡಿ. ನಾವು ಶ್ರೀನಿವಾಸ ಮೂರ್ತಿ ಅವರ ತೋಟಕ್ಕೆ ಹೋಗ್ತೀವಿ. ಅಲ್ಲಿ ಅವ್ರು ಏನೇನು ಆಗ್ರೋ ಇದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಏನ್ ಮಾಡ್ಬೇಕು ಅಂತಿದ್ದಾರೆ. ಇಲ್ಲೇ ಮನೆ ಬಂತು ಇವ್ರದ್ದು, ಪೈಪ್ ಹಾಕಿದ್ದಾರೆ. ಈಗ ನಾವು ಒಂದು ಸೈಡಲ್ಲಿ ಹಾಕ್ತಾ ಏನ್ರಿ ಅಷ್ಟು ಗೌರವ ನಿಮ್ಮ ಬಗ್ಗೆ, ಎಷ್ಟು ಚೆನ್ನಾಗಾಗಿದೆ. ಒಳ್ಳೆ ಆಹಾರ ಎಲ್ಲ ತಿನ್ಕೊಂಡು.